ಕರಾವಳಿಗರ ಅಸ್ಮಿತೆ, ಪ್ರೀತಿ, ವಿಶ್ವಾಸ, ಗೌರವದ ಪ್ರತೀಕ ಅಂದರೆ ಕಂಬಳ. ಆ ಕಂಬಳವನ್ನು ಈ ಬಾರಿ ಮೈಸೂರು ದಸರಾ ಉತ್ಸವದಲ್ಲಿ ಆಯೋಜನೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ವಿರೋಧ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಆ ಕಂಬಳ ಆಯೋಜನೆಗೆ ಸಾಕಷ್ಟು ಮರಗಳನ್ನು ಕಡಿದಿದ್ದಾರೆ ಅಂತ ಪರಿಸರ ಪ್ರೇಮಿಗಳು ಮತ್ತು ವಿವಿಧ ಪರ ಸಂಘಟನೆಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜುಲೈ 18ನೇ ತಾರೀಕು ಪ್ರತಿಭಟನೆಗೆ ಪರಿಸರವಾದಿಗಳು ಈಗ ತೀರ್ಮಾನವನ್ನು ಮಾಡಿದ್ದಾರೆ. ಎಲ್ಲಿ ಕಾರ್ಯಕ್ರಮಕ್ಕೆ ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ, ಕಂಬಳ ಸ್ಪರ್ಧೆಯನ್ನು ಎಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ, ಅದೇ ಜಾಗದಲ್ಲಿ ಪರಿಸರ ಪ್ರೇಮಿಗಳು ಈಗ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ರೈತ ಸಂಘಗಳು, ದಲಿತ ಪರ ಸಂಘಟನೆಗಳು ಕೂಡ ಆ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಸರಾದಲ್ಲಿ ಕಂಬಳ ಆಯೋಜನೆಗೆ ತೀವ್ರವಾದಂತಹ ವಿರೋಧ ಈಗ ವ್ಯಕ್ತವಾಗ್ತಾ ಇದೆ. ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಿಕ್ಕೆ ಪರಿಸರವಾದಿಗಳು ಈಗ ನಿರ್ಧಾರ ಮಾಡಿದ್ದಾರೆ. ಜುಲೈ 18ನೇ ತಾರೀಕು ಪ್ರತಿಭಟನೆಗೆ ಪರಿಸರವಾದಿಗಳು, ದಲಿತ ಪರ ಸಂಘಟನೆಗಳು, ರೈತರು, ವಿವಿಧ ಸಂಘಟನೆಯವರು ಕೂಡ ಅಲ್ಲಿ ಸೇರಿಕೊಂಡು ಅಲ್ಲಿ ಕಂಬಳ ಏನು ಆಯೋಜನೆ ಮಾಡಿದಾರಲ್ಲ ಅದನ್ನು ತಡಿಲಿಕ್ಕೆ ಎಲ್ಲ ರೀತಿಯಾದಂತಹ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ಕಂಬಳದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅಲ್ಲಿ ಜಾಗ ಸರಿ ಮಾಡ್ತಾ ಇರುವಂಥ ಕೆಲಸಗಳು ಕೂಡ ಈಗ ನಡೀತಾ ಇದೆ. ಯಾಕಂದರೆ ಕರಾವಳಿಗರ ಒಂದು ಅಸ್ಮಿತೆ ಅಂದರೆ ಅದು ಕರಾವಳಿ ಕಂಬಳ, ಜೊತೆಗೆ ಒಂದು ಗೌರವದ ಪ್ರತೀಕನೂ ಕೂಡ ಆಗಿದೆ. ಇನ್ನು ಮೈಸೂರು ದಸರಾ ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿದೆ. ಆ ಮೈಸೂರು ದಸರಾದಲ್ಲಿ ಒಂದು ಗ್ರಾಮೀಣ ಮಣ್ಣಿನ ಸೊಬಗನ್ನು ಅಲ್ಲಿ ಪಸರಿಸಲಿಕ್ಕೆ ಒಂದು ಕಡೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಆದರೆ ಈ ಪ್ರತಿಭಟನಾಕಾರರ ಉದ್ದೇಶ ಏನು ಅಂದರೆ, ನೀವು ಮರಗಳನ್ನು ಕಡಿಯುವ ಉದ್ದೇಶ ಇರಲಿಲ್ಲ. ಮರಗಳನ್ನು ಯಾಕೆ ಕಡಿದ್ರಿ ನೀವು? ಸಹಜವಾಗಿ ಪರಿಸರ ಪ್ರೇಮಿಗಳಿಗೆ ಗೊತ್ತಿರ್ತದೆ ಒಂದೊಂದು ಮರದ ವ್ಯಾಲ್ಯೂ ಏನು ಇರುತ್ತೆ, ಒಂದೊಂದು ಗಿಡ ಮರಗಳ ವ್ಯಾಲ್ಯೂ ಏನು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಹಾಗಾಗಿ ಕಂಬಳ ಆಯೋಜನೆ ಮಾಡಿದ್ದಕ್ಕೆ ಅವರು ಪ್ರತಿಭಟನೆ ಅಲ್ಲ, ಆ ಕಂಬಳ ನಡೆಯುವ ಜಾಗದಲ್ಲಿದ್ದಂಥ ಮರಗಳನ್ನು ಕಟಾವು ಮಾಡಿದಾರಲ್ಲ, ಹಾಗಾಗಿ ಯಾಕೆ ನೀವು ಆ ಮರಗಳನ್ನು ಕಟಾವು ಮಾಡಿದ್ದೀರಾ ಅನ್ನುವಂಥದ್ದು ಈಗ ಅವರ ಪ್ರಶ್ನೆ. ನೋಡಿ, ಇಲ್ಲಿ ಇನ್ನೊಂದು ಭಾಳ ಮುಖ್ಯವಾಗಿ ಮರಗಳನ್ನು ಎಲ್ಲ ಕಡ್ದಾಗಿದೆ, ಆ ಜಾಗ ಸಮತಟ್ಟನ್ನು ಮಾಡ್ತಾ ಇದ್ದಾರೆ. ಮರ ಕಡಿಯುವಾಗಲೇ ಪ್ರತಿಭಟನೆ ಮಾಡಿದರೆ ಅಟ್ಲೀಸ್ಟು ಈ ಒಂದು ಪ್ರತಿಭಟನೆಗೆ ಅರ್ಥ ಸಿಗ್ತಾ ಇತ್ತೇನೋ. ಮರ ಎಲ್ಲ ಕಟಾವು ಮಾಡಿ ಆಗಿದೆ. ಎಷ್ಟು ಜಾಗದಲ್ಲಿ ಆಯೋಜನೆ ಮಾಡಿಕೊಂಡಿದ್ರು ಈ ಸ್ಪರ್ಧೆಗೆ, ಎಷ್ಟು ಮರಗಳನ್ನು ಕಟಾವು ಮಾಡಿದ್ದಾರೆ ನೋಡಿ. ಕೆಲವೊಂದಿಷ್ಟು ದೃಶ್ಯಗಳಿಗೆ ಗಮನಿಸ್ತಾ ಇದ್ದಾರೆ. ಕಂಬಳ ಅಂದರೆ ಇದೇ ರೀತಿ ಇರುತ್ತೆ. ಕರಾವಳಿ ಭಾಗದ ಈ ಒಂದು ಗ್ರಾಮೀಣ ಕ್ರೀಡೆ ಇದು, ಸ್ಪರ್ಧೆ ಇದು. ಕೋಣಗಳನ್ನು ಕೆಸರುಗದ್ದೆಯಲ್ಲಿ ಓಡಿಸುವಂತಹ ಒಂದು ಸ್ಪರ್ಧೆ ಆಗಿರುತ್ತೆ. ಅದನ್ನು ಈ ಸಲ ಈ ಮಣ್ಣಿನ ಸೊಬಗನ್ನು, ಈ ಗ್ರಾಮೀಣ ಪ್ರಾಚೀನ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತಹ ಈ ಒಂದು ಕ್ರೀಡೆಯನ್ನು ಇಡೀ ವಿಶ್ವವೇ ಗಮನಿಸಬೇಕು, ವಿಶ್ವವೇ ನೋಡಬೇಕು, ಆ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ದಸರಾದಲ್ಲಿ ಕಂಬಳಕ್ಕೆ ಈಗ ಮುಂದುವರಿತಾ ಇದೆ ಸಿದ್ಧತೆಗಳು. ಜುಲೈ 27ನೇ ತಾರೀಕು ಕಂಬಳಕ್ಕಾಗಿ ಮರ ಕಡಿದವರ ವಿರುದ್ಧ FIR. ಇನ್ನು ಮರ ಕಡಿದವರ ವಿರುದ್ಧ FIR ಅರಣ್ಯ ಇಲಾಖೆ ಈಗ ದಾಖಲು ಮಾಡಿದೆ ಅನ್ನೋಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಕಂಬಳದ ಜಾಗದಲ್ಲಿ ಈಗ JCB ಕೆಲಸ ಈಗ ಮುಂದುವರಿತಾ ಇದೆ. ಅಂದರೆ ಕಂಬಳ ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ನಡಿಬೇಕು ಅಂತ. ಇನ್ನು ಕಂಬಳಕ್ಕೆ ಬೇಕಾದ ರೀತಿ ಭೂಮಿ ಸಮತಟ್ಟನ್ನು ಸಿಬ್ಬಂದಿಗಳು ಈಗ ಮಾಡ್ತಾ ಇದ್ದಾರೆ. ಅನುಮತಿಯನ್ನು ಪಡೆಯದೆ ಮರ ಕಡಿದಿದ್ದಾರೆ ಅಂತ FIR ದಾಖಲು ಮಾಡಿದ್ದಾರೆ. ಈತ JCBಯಲ್ಲಿ ಕಂಬಳಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಗೊಂದಲಗಳಿದ್ದಾವೆ, ಅವರು ಗೊಂದಲ ಮಾಡ್ಕೊಂಡಿದ್ದಾರೆ. ನೋಡಿ, ಅಷ್ಟು ದೊಡ್ಡ ದೊಡ್ಡ ಮರಗಳನ್ನು ಕಡಿಯುವ ತನಕ ಅರಣ್ಯ ಇಲಾಖೆ ಏನು ಮಾಡ್ತಾ ಇತ್ತು, ಪರಿಸರವಾದಿಗಳು ಏನು ಮಾಡ್ತಾ ಇದ್ರು? ಜುಲೈ 18ನೇ ತಾರೀಕು ಪ್ರತಿಭಟನೆ ಮಾಡಲಿಕ್ಕೆ ವಿವಿಧ ಪರ ಸಂಘಟನೆಗಳು ಈಗ ಮುಂದಾಗಿದ್ದಾವಲ್ಲ, ಅವರು ಏನು ಮಾಡ್ತಾ ಇದ್ರು? ಹಾಗಾಗಿ ಇದನ್ನೆಲ್ಲ ನೀವು ಮರ ಕಡಿತಾರೆ ಅಂತ ಮಾಹಿತಿ ನಿಮಗೆ ಸಿಕ್ಕಿದ ತಕ್ಷಣವೇ ಅಟ್ಲೀಸ್ಟ್ ತಡೆಯುವಂಥ ಪ್ರಯತ್ನವನ್ನು ಮಾಡಿದರೆ ನಿಮ್ಮ ಪ್ರತಿಭಟನೆಗೆ ಒಂದು ಅರ್ಥ ಇರ್ತಾ ಇತ್ತು. ನೀವು ಪರಿಸರದ ಮೇಲೆ, ಗಿಡ ಮರಗಳ ಮೇಲೆ ಇಟ್ಟಂತಹ ಪ್ರೀತಿ ಪ್ರೇಮಕ್ಕೂ ಒಂದು ಅರ್ಥ ಸಿಗ್ತಾ ಇತ್ತು. ಮರ ಎಲ್ಲ ಕಟಾವು ಮಾಡಿ ನೀವು ಪ್ರತಿಭಟನೆ ಮಾಡಿ ಏನು ಪ್ರಯೋಜನ? ನಿಮ್ಮ ಈ ಪ್ರತಿಭಟನೆಯಿಂದ ಕಂಬಳವನ್ನು ಬಹುಶಃ ನಿಲ್ಲಿಸ್ಬೋದೇನೋ ಗೊತ್ತಿಲ್ಲ. ಯಾಕಂದರೆ ಇದರಿಂದ ಮತ್ತೆ ಆ ಕಟಾವು ಮಾಡಿದಂಥ ಮರಗಳನ್ನು ಬದುಕಿಸ್ಲಿಕ್ಕಂತೂ ಕಷ್ಟ ಆಗ್ತದೆ. ಹಾಗಾಗಿ ಕೆಲವೊಂದಿಷ್ಟು ಪ್ರತಿಭಟನೆಗಳು
ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲವೇನು ಅಂತ ಒಂದು ಮಾತಿದೆಯಲ್ಲ, ಹಂಗಾಗ್ಬಿಟ್ಟಿದೆ ಈಗ ಕಾಲ ಮಿಂಚಿ ಹೋಗಿದೆ. ಮರ ಎಲ್ಲ ಕಟಾವು ಮಾಡಿದ್ದಾರೆ, ಅಲ್ಲಿ ಏನು ಬೇಕು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅದು ಕೆಸರುಗದ್ದೆ ರೀತಿಯಲ್ಲಿ ಇರಬೇಕು. ನೀವೀಗೇನು ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ರೀತಿ ಕಂಬಳಕ್ಕೆ ಸಿದ್ಧತೆ ಆಗಬೇಕು. ಆ ರೀತಿ ಮರ ಎಲ್ಲ ಕಡಿದ್ಬಿಟ್ಟು ಜಾಗ ಸಮತಟ್ಟು ಮಾಡಿದ್ದಾರೆ ಮತ್ತು ಹದ ಮಾಡ್ತಾ ಇದ್ದಾರೆ. ಇನ್ನು ದಸರಾಕ್ಕೆ ಇನ್ನು ಭಾಳ ಸಮಯ ಇದೆ. ಅದರ ಒಳಗಡೆ ಆ ಒಂದು ಜಾಗವನ್ನು ಒಂದು ವ್ಯವಸ್ಥಿತವಾಗಿ ಕಂಬಳಕ್ಕೆ ಹೆಂಗೆ ಹೊಂದ್ಕೊಳ್ಬೇಕು, ಯಾವ ರೀತಿಯಾಗಿ ನಾವು ವ್ಯವಸ್ಥೆಯನ್ನು ಮಾಡಬೇಕು, ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಈಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ JCB ಯಂತ್ರಗಳ ಮೂಲಕ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಮತ್ತು ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ ಇವಾಗ ಕೊಳ್ಳೆ ಎಲ್ಲ ಹೊಡ್ಕೊಂಡು ಹೋದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನಂಗೆ ಈಗ FIR ಅನ್ನು ದಾಖಲು ಮಾಡಲಿಕ್ಕೆ ಮುಂದಾಗಿದ್ದಾರೆ. FIR ಆಲ್ರೆಡಿ ಈಗ ದಾಖಲಾಗಿದೆ. ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಅರಣ್ಯ ಇಲಾಖೆ ಏನು ಮಾಡ್ತಾ ಇತ್ತು ಹಾಗಾದರೆ? ಓಕೆ, ಈಗ ರೈತಾಪಿ ವರ್ಗದವರಿಗೆ ಅಥವಾ ಪರಿಸರವಾದಿಗಳಿಗೇನೋ ಗೊತ್ತಾಗಿಲ್ಲ. ಅರಣ್ಯ ಇಲಾಖೆ ಎಚ್ಚೆತ್ಕೊಳ್ಬೇಕಲ್ವಾ? ನೂರಾರು ಮರಗಳ ಮಾರಣ ಹೋಮ ಆಗ್ತಾ ಇದೆ ಅಂತ ಅರಣ್ಯಾಧಿಕಾರಿಗಳ ಗಮನಕ್ಕೆ ಬಂದೇ ಇರಲಿಲ್ವ ಹಾಗಾದರೆ? ಈಗ ನೀವು ಎಲ್ಲ ಆದಮೇಲೆ FIR ದಾಖಲು ಮಾಡಿ ಎಲ್ಲ ಆದಮೇಲೆ ಪ್ರತಿಭಟನೆ ಮಾಡಿದರೆ ಅದಕ್ಕೆ ಅರ್ಥನೇ ಇಲ್ಲ. ಒಟ್ಟಿನಲ್ಲಿ ಜುಲೈ 18ನೇ ತಾರೀಕು ಪ್ರತಿಭಟನೆಗೆ ಪರಿಸರವಾದಿಗಳು ಈಗ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ರೈತ ಸಂಘದವರು, ವಿವಿಧ ಪರ ಸಂಘಟನೆಯವರು, ದಲಿತ ಸಂಘರ್ಷ ಸಮಿತಿಯವರು, ಹೀಗೆ ಅನೇಕ ಸಂಘಟನೆಯವರು ಕೂಡ ಇವಾಗ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದೊಂದು ಯಾವ ಹಂತಕ್ಕೆ ಹೋಗಿ ನಿಲ್ತದೆ, ಇದು ಸದ್ಯಕ್ಕಿರುವಂತಹ ಒಂದು ಕುತೂಹಲ. ಟೋಟಲಿ ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಪರಿಸರವಾದಿಗಳು ಈಗ ತೀರ್ಮಾನವನ್ನು ಮಾಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ದೇಶ ವಿದೇಶದಿಂದ ಮೈಸೂರಿಗೆ ಬರ್ತಾರೆ. ಅದರಲ್ಲಿ ಇದೊಂದು ಆ್ಯಡ್ ಆನ್ ಆದರೆ ಈ ಒಂದು ದೇಶೀಯ ಕ್ರೀಡೆ, ಇದು ಗ್ರಾಮೀಣ ಸೊಗಡಿನ ಕ್ರೀಡೆ, ಇದು ಈ ಕಂಬಳವನ್ನು ನೋಡಲಿಕ್ಕೆ ಭಾಳ ಚೆನ್ನಾಗಿರ್ತದೆ, ಭಾಳ ಸೊಗಸಾಗಿರ್ತದೆ. ಜೊತೆಗೆ ಆಲ್ರೆಡಿ ಇವಾಗ ಪ್ರಪಂಚದಾದ್ಯಂತ ಈ ಕಂಬಳ ಅಂದರೆ ಏನು ಅನ್ನುವಂಥದ್ದು ಕಾಂತಾರ ಸಿನಿಮಾದಲ್ಲೇ ಎಲ್ಲ ನೋಡಿಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಇದನ್ನು ಲೈವಲ್ಲಿ ನೋಡಲಿಕ್ಕೂ ಸಾಕಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅಲ್ಲಿ ಸರಿಯಾದರೆ, ಎಲ್ಲವೂ ಸರಿಯಾಗಿದ್ದರೆ ಕಂಬಳ ಅಂತೂ ಖಂಡಿತವಾಗಲೂ ಕೂಡ ನಡೆಯುತ್ತೆ.